ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಪ್ಲ್ಯಾನ್ ಅಂತಂದರೆ 30/50 ಸೈಟ್ ಒಳಗೆ ಒಂದು 2 BHK ಇದ್ದೆ ಪೂರ್ವ ದಿಕ್ಕಿಂದ ಮನೆ ಆಗಿರುತ್ತೆ. ಇದರೊಳಗೆ ನಾನು ಕಂಪ್ಲೀಟ್ 3D ವಿತ್ ಕಂಪ್ಲೀಟ್ ಇಂಟೀರಿಯರ್ ಯಾವ ರೀತಿ ನೀವು ಮಾಡ್ಕೋಬೋದು ಅನ್ನೋದನ್ನು ಕೂಡ ಇದರೊಳಗೆ ತೋರಿಸಿರ್ತೀನಿ. ಸೊ ಇದರದ 2D ಆ್ಯಸ್ ವೆಲ್ ಆ್ಯಸ್ 3D ಡಯಾಗ್ರಾಮ್ ಕಂಪ್ಲೀಟಾಗಿ ವಿತ್ ಇಂಟೀರಿಯರ್, ನಿಮ್ಗೆ ಬೇಸಿಕ್ ಇಂಟೀರಿಯರ್ ಆಗಲಿ ಅಥವಾ ಅಡ್ವಾನ್ಸ್ ಇಂಟೀರಿಯರ್ ಆಗಲಿ ಅಥವಾ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಅದರೊಳಗೆ ಹೇಳ್ತೀನಿ. ಸೊ ಪ್ಲ್ಯಾನ್ ಒಳಗೆ ಏನೇನು ಇನ್ಕ್ಲೂಡ್ ಐತೆ ಅನ್ನೋದು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಪ್ಲ್ಯಾನ್ ಅಂತಂದರೆ ಇದು ನಮ್ಮ ಒಬ್ಬರ ಕ್ಲೈಂಟದ್ದು ಮನೆಯ ಪ್ಲ್ಯಾನ್ ಆಗಿರುತ್ತೆ. ಇದು ಕಂಪ್ಲೀಟಾಗಿ ಅವರಿಗೆ ನಾವು ಫಸ್ಟ್ 2D ಡಯಾಗ್ರಾಮಲ್ಲಿ ತೋರಿಸಿರ್ತೀವಿ, ಆಮೇಲೆ ಇದನ್ನು 3Dಗೆ ನಾವು ಕನ್ವರ್ಟ್ ಮಾಡಿ ಅವರಿಗೆ ತೋರಿಸಿರ್ತೀವಿ. ಅದು ಸೊ ಅವರು ಭಾಳ ಲೈಕ್ ಮಾಡಿರ್ತಾರೆ ಇದನ್ನು ಪ್ಲ್ಯಾನ್. ಸೊ ಇದು ಅವ್ರದ್ದು ಮನೆಯ ಸೈಜಿಂದ ಅಳತೆ ಯಾವುದೈತಿ ಅಂದರೆ ಅವ್ರದ್ದು 30/50 ಸೈಟ್ ಐತಿ, ಆಮೇಲೆ ಈಸ್ಟ್ ಸೈಡ್ ರೋಡ್ ಐತಿ. ಸೊ ಇದೊಂದು ಪೂರ್ವ ದಿಕ್ಕದ ಮನೆಯ ಪ್ಲ್ಯಾನ್ ಆಗಿರುತ್ತೆ 2 BHK. ಸೊ ಇಲ್ಲೇ ನಾವು ಫಸ್ಟ್ ಇದನ್ನು ಝೂಮ್ ಇನ್ ಮಾಡ್ತೀನಿ. ಸೊ ಇಲ್ಲಿ ಅವ್ರಿಗೆ ಒಂದು ಗೇಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಗೇಟಿಂದ ಒಳಗಡೆ ಬಂದರೆ ಇಲ್ಲೇ ನಮಗೆ ಪಾರ್ಕಿಂಗ್ ಅಂತೇಳಿ 8.5 ಫೀಟ್ ಇಲ್ಲಿ ನಾವು ಜಾಗ ಬಿಟ್ಟಿರ್ತೀವಿ. ಸೊ ಇಲ್ಲೇ ನೆಕ್ಸ್ಟ್ ಇಲ್ಲೇ ಮೇನ್ ಡೋರ್ನ ನಾವು ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರಿಗೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಮೇನ್ ಡೋರಿಂದ ಒಳಗಡೆ ಬಂದರೆ ಇಲ್ಲೇ ಲಿವಿಂಗ್ ರೂಮ್ ನಾವು ಒಂದು ಯಾವ ಸೈಜಿಂದ ಪ್ರೊವೈಡ್ ಮಾಡಿರ್ತೀವಿ ಅಂದರೆ 13 ಫೀಟ್ 6 ಇಂಚ್ ನಮ್ದು ಅಗಲ ಇರುತ್ತೆ, 17 ಫೀಟ್ ಇದೆ ನಮ್ದು ಉದ್ದ ಇರುತ್ತೆ. ಸೊ ಇದೊಂದು ಸಾಕಷ್ಟು ನಮಗಿಲ್ಲಿ ಸ್ಪೇಷಿಯಸ್ ಆದಂಥ ಲಿವಿಂಗ್ ರೂಮ್ ಆಗಿರುತ್ತೆ. ಸೊ ಇದು 3D ಒಳಗೆ ಯಾವ ಥರ ಕಾಣ್ತೈತೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಈಗ ತೋರಿಸ್ತೀನಿ. ತದನಂತರ ಇಲ್ಲೇ ನಾವು ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕಿನ ಕಡೆ ಬಂದರೆ ಇಲ್ಲೊಂದು ಕಿಚನ್ನ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಒಳಗನ ಇಲ್ಲೊಂದು ಪೂಜಾ ರೂಮ್ 3/5 ಫೀಟ್ ಸೈಜಿಂದ ಪೂಜಾ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಇಲ್ಲೇ ಡೈನಿಂಗ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ, ಅದರ ಸೈಜ್ 11/6 ಆಗಿರುತ್ತೆ. ಅಲ್ಲಿ ನಾವು ಒಂದು ಕಿಚನ್ ಕೌಂಟರ್ ಕೂಡ ಪ್ಲೇಸ್ ಮಾಡಿರ್ತೀವಿ. ಇದನ್ನು ನಾವು 3D ಒಳಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತೈತೆ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಾವು ಸೌತ್ ವೆಸ್ಟ್ ಕಾರ್ನರಿಗೆ ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಮಾಸ್ಟರ್ ಬೆಡ್ರೂಮ್ದ ಸೈಜ್ ಇಲ್ಲೇ 11/13 ಫೀಟ್ ಪ್ರೊವೈಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಳಗೆ ಆ್ಯಸ್ ಯೂಶುವಲ್ ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿರ್ತೀವಿ, ಇಲ್ಲೊಂದು ಮಿನಿ ಸೋಫಾನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ವಿಂಡೋ ಇರೋದ್ರಿಂದ ಈ ಮಿನಿ ಸೋಫಾ ಏನಂತಂದರೆ 3D ಒಳಗೆ ನಿಮಗೆ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲೇ ಅಟ್ಯಾಚ್ ಟಾಯ್ಲೆಟ್ ಆಗಿ ನಾವು 6/6 6 ಫೀಟ್ 6 ಇಂಚ್ ನಮ್ದು ಇಲ್ಲೇ ಉದ್ದ ಇರುತ್ತೆ. ಅದೇ ರೀತಿ 4 ಫೀಟ್ ಇಲ್ಲಿ 6 ಫೀಟ್ 6 ಇಂಚ್ ನಮ್ದು ಆಗಲ್ಲ, 4 ಫೀಟ್ ಇಲ್ಲೇ ಉದ್ದ ಇರುತ್ತೆ. ಇಲ್ಲೇ ನಾವು ಏನು ಮಾಡಿರ್ತೀವಿ ಅಂದರೆ ಡ್ರೆಸ್ಸಿಂಗ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ 4/4. ಇಲ್ಲೇ GD ಅಂದರೆ ಏನಂದರೆ ಇಲ್ಲಿ ಗ್ಲಾಸ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಯಾವ ರೀತಿ ಅನ್ನೋದು 3D ಒಳಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲೊಂದು ಕಿಡ್ಸ್ ಬೆಡ್ರೂಮ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಇದರ ಸೈಜ್ ಕೂಡ ನಾವು ನೋಡ್ಬೋದು 10 ಫೀಟ್ ಬೈ 13 ಫೀಟ್, ಅಗಲ 10 ಫೀಟ್, ಉದ್ದ 13 ಫೀಟ್. ಇದು ಕೂಡ ಸ್ಪೇಷಿಯಸ್ ಭಾಳ ಐತಿ. ಸೊ ಇಲ್ಲೇ ನಾವು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಒಂದು ಸ್ಟಡಿ ಟೇಬಲ್ನ ಇಲ್ಲಿ ಕಾರ್ನರಿಗೆ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಅಂದರೆ ವಾಯುವ್ಯ ಮೂಲೆ ಒಳಗೆ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಅದ್ರ ಸೈಜ್ ನೋಡ್ಬೋದು ಇಲ್ಲೇ 6.5 ಫೀಟ್ ಇಲ್ಲಿ ಅಗಲ ಐತಿ, 4 ಫೀಟ್ ಉದ್ದ ಐತಿ. ಇಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಆಗಿರೋದ್ರಿಂದ ಸ್ಮಾಲ್ ಡ್ರೆಸ್ಸಿಂಗ್ ರೂಮ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದು 3 ಫೀಟ್ ಬೈ 4 ಫೀಟ್ ಇದ್ರ ಸೈಜ್ ಆಗಿರುತ್ತೆ. GD ಅಂದರೆ ಅಗೇನ್ ಗ್ಲಾಸ್ ಡೋರ್ ಆಗಿರುತ್ತೆ. ಇಲ್ಲೇ ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಇದು ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಇಲ್ಲಿ ಹಿಂದ್ಗಡೆ 4 ಫೀಟ್ ನಾವು ಜಾಗ ಬಿಟ್ಟಿರ್ತೀವಿ. ಎದಕ್ಕೆ ಅಂದ್ರೆ ಅವ್ರು ಇನ್ ಫ್ಯೂಚರ್ ಇಲ್ಲಿ ಒಂದು ಹಿಂದ್ಗಡೆ ಟಾಯ್ಲೆಟ್ ರೂಮ್, ಇಂಡಿಯನ್ ಟಾಯ್ಲೆಟ್ ರೂಮ್ ಮಾಡ್ಕೊತೀವಿ ಅಂತ ಹೇಳ್ಯಾರ. ಸೊ ಅದಕ್ಕೋಸ್ಕರ ಇಲ್ಲಿ 4 ಫೀಟ್ ನಾವು ಹಿಂದೆ ಸೆಟ್ ಬ್ಯಾಕನ್ನು ಬಿಟ್ಟಿರ್ತೀವಿ. ಇಲ್ಲಿ ನೋಡ್ಬೋದು ಸೌತ್ ಸೈಡ್ ನಮ್ದು 1 ಫೀಟ್ ಬಿಟ್ಟಿರ್ತೀವಿ. ಇಲ್ಲೇ ನಾವು ನಾರ್ತ್ ಸೈಡ್ 1.5 ಫೀಟ್ ಬಿಟ್ಟಿರ್ತೀವಿ. ನಾರ್ತ್ ಸೈಡ್ ಸ್ವಲ್ಪ ಜಾಸ್ತಿ ಇರ್ಬೇಕಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ 1 ಫೀಟ್ 6 ಇಂಚ್ ಇಲ್ಲೇ ಜಾಸ್ತಿ ಬಿಟ್ಟಿರ್ತೀವಿ. 6 ಇಂಚ್ ನಾವಿಲ್ಲೇ ಜಾಸ್ತಿ ಬಿಟ್ಟಿರ್ತೀವಿ. ಹೊರಗಡೆ ನಾವಿಲ್ಲೇ ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ. ಇಲ್ಲೇ ನಮ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಟ್ ಆಗಿ ಮೇಲ್ಗಡೆ ನೆಕ್ಸ್ಟ್ ಫ್ಲೋರಿಗೆ ಹೋಗ್ತೈತಿ. ಸೊ ಇದು 2D ಡಯಾಗ್ರಾಮ್ ಆಗಿತ್ತು. ಇದರದ್ದು ಒಂದ್ಸಲ ಕಂಪ್ಲೀಟ್ ನೋಡ್ರಿ, ನಾನು ನೆಕ್ಸ್ಟ್ 3D ತೋರಿಸ್ತೀನಿ. ಸೊ ಇದು ನಮ್ದು 3D ಡಯಾಗ್ರಾಮ್ ಆಗಿರುತ್ತೆ. ಇದು ಔಟ್ಲುಕ್ ಈ ಥರ ಬರ್ತೈತಿ ಇರುತ್ತೆ. ಇಲ್ಲೇ ನೋಡ್ಬೋದು. ಇದು ನೆಕ್ಸ್ಟ್ ನಾ ಇಲ್ಲೇ ಮೇಲ್ಗಡೆ ಸ್ಲ್ಯಾಬ್ ಹಾಕಿರೋದಿಲ್ಲ, ಯಾಕಂದರೆ ಇಲ್ಲಿ ಒಳಗಡೆದ ನಾನು ತೋರಿಸ್ಬೇಕಾಗಿರ್ತೈತಿ. ಸೊ ಇದು ಸ್ಲ್ಯಾಬ್ ಹಾಕಿ ಕಂಪ್ಲೀಟ್ ಆತಂದ್ರೆ ಇನ್ನೂ ಚೆನ್ನಾಗಿ ಕಾಣ್ತೈತಿ. ಸೊ ಒಳಗಡೆ ಕಾಣಬೇಕಂತಂದು ನಾ ಇಲ್ಲಿ ಸ್ಲ್ಯಾಬನ್ನು ರಿಮೂವ್ ಮಾಡಿರ್ತೀನಿ. ಸೊ ಇಲ್ಲೇ ನೋಡ್ಬೋದು ನಾವು ಮೇನ್ ಗೇಟ್ ನಾನು ತೋರಿಸ್ದಂಗೆ ಇಲ್ಲೇ ನಾವು ನಾರ್ತ್ ಈಸ್ಟಿಗೆ ಮೇನ್ ಗೇಟ್ ಕೊಟ್ಟಿರ್ತೀವಿ. ಸೊ ಇಲ್ಲೇ ನೇಮ್ ಪ್ಲೇಟ್ ಬರ್ತೈತಿ, ನೇಮ್ ಪ್ಲೇಟ್ ಇಲ್ಲೇ ಅವರು ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ನಾರ್ತ್ ಈಸ್ಟ್ಗೆ ಮೇನ್ ಡೋರ್ ಇರುತ್ತೆ. ಇಲ್ಲೇ ಅವಾಗಲೇ ಹೇಳ್ದಂಗೆ 8.5 ಫೀಟ್ ಇಲ್ಲಿ ಗ್ಯಾಪ್ ಐತಿ. ಇಲ್ಲೇ ಈ ಡೈರೆಕ್ಷನ್ ಒಳಗೆ ಸ್ಟೇರ್ ಕೇಸ್ ಬರ್ತೈತಿ.
ಸೊ ನೆಕ್ಸ್ಟ್ ಇಲ್ಲೇ ಮೇನ್ ಡೋರಿಂದ ಒಳಗಡೆ ಬಂದರೆ ನಮ್ದು ಹಾಲ್ ನಾನು ಆವಾಗಲೇ ಹೇಳಿದ್ದೆ 13 feet 6 inch by 17 feet ಐತೆ ಅಂತೇಳಿ. ಸೊ ಆ ಹಾಲ್ ಇದೆ. ಇಲ್ಲಿ ನೋಡ್ಬೋದು ಹಾಲ್ ಒಳಗೆ ಈ ವಾಲ್ ಒಳಗೆ ಟಿ ವಿ ಯೂನಿಟನ್ನು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಸ್ಪೇಸಿಯಸ್ ಆದಂಥ ಟಿ ವಿ ಯೂನಿಟ್ ಐತಿ. ಇಲ್ಲೇ ಟಿ ವಿ ಯೂನಿಟ್ ಮೇಲೆ ಇಲ್ಲೊಂದು ಸ್ಮಾಲ್ ಗಣಪತಿ ಕೂಡ ನಾವು 3D ಒಳಗೆ ಹಂಗೆ ಉಡ್ಸಿರ್ತೀವಿ. ನೆಕ್ಸ್ಟ್ ಇಲ್ಲೇ ನಾವು ಮೇನ್ ಅಂತಂದ್ರೆ ಇಲ್ಲೇ ಕಿಚನ್ಗೆ ನಾವು ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನಾನು ಆವಾಗಲೇ ಹೇಳಿದ್ದೆ ಕೌಂಟ್ರ್ ಅಂತಂದು. ಸೊ ಇದು ಕಿಚನ್ ಕೌಂಟ್ರ್ ಆಗಿರ್ತೈತಿ. ಇಲ್ಲೇ ನಾವು ನಮ್ದು ಅಡುಗೆ ಮಾಡಿದ್ದ ಪಾತ್ರೆ ಅವನ್ನೆಲ್ಲ ಇಡ್ಬೋದು. ಇಲ್ಲೇ ನಮ್ದು ಡೈನಿಂಗ್ ಟೇಬಲ್ ಆವಾಗಲೇ ತೋರಿಸ್ದಂಗೆ ಇಲ್ಲೇ ಪ್ಲೇಸ್ ಮಾಡಿದ್ದೆ. ನೆಕ್ಸ್ಟ್ ಇಲ್ಲೇ ಕಿಚನ್ ಒಂದು ಮಾಡ್ಯುಲರ್ ಕಿಚನ್ ಅಂತಂದು ಇಲ್ಲೇ ನಾನು ಅದನ್ನು ತೋರಿಸಿರ್ತೀನಿ. ಅಗೇನ್ ಇದು ಇಂಟೀರಿಯರ್ ಅವರ ಕ್ಲೈಂಟ್ ಮುಂದೆ ಮನೆ ಫಿನಿಶ್ ಆದಮೇಲೆ ಯಾವ ರೀತಿ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾನು ಇಲ್ಲೇ 99% ಯಾವ ರೀತಿ ನಾವು ಇಂಟೀರಿಯರ್ ಮಾಡ್ಕೋಬೋದು ಅನ್ನೋದನ್ನ ಆಲ್ರೆಡಿ ಇಲ್ಲೇ ತೋರಿಸಿರ್ತೀನಿ. ನಾನು ಇದ್ರೊಳಗೆ ಏನು ಮೇಜರ್ ಚೇಂಜಸ್ ಇರೋಂಗಿಲ್ಲ, ಸ್ವಲ್ಪ ಡಿಸೈನ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಬಟ್ 99% ಇದು ಸೇಮ್ ಉಳಿತೈತಿ. ಸೊ ಇದು ನಮ್ದು ಇಲ್ಲಿ ಯಾವಾಗಲೇ ತೋರಿಸ್ದಂಗೆ ಸಿಂಕ್ ಐತಿ. ಇಲ್ಲೇ ನಮ್ದು ಸ್ಟವ್ ಐತಿ. ಸೊ ಇಲ್ಲೇ ನಾವು ಇದು ನಮ್ದು ಕಿಚನ್ ಆಯ್ತು. ಕಿಚನ್ ಒಳಗೆ ನಾನು ಆವಾಗಲೇ ನಿಮಗೆ ಒಂದು ದೇವ್ರ ಮನೆ ತೋರಿಸಿದ್ದೆ. ದೇವ್ರ ಮನೆಗೆ ಇಲ್ಲೇ ನೋಡ್ಬೋದು ಡಬಲ್ ಡೋರ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಈ ಡೋರ್ ಹೈಟ್ 5 feet ಇಟ್ಟಿರ್ತೀವಿ. ಸೊ ಇದು ಯೂಶಲಿ 7 feet ಇರುತ್ತೆ ಬೇರೆ ರೂಮಿಂದೆಲ್ಲ. ಇದು 5 feet ಯಾಕಂದರೆ ದೇವ್ರ ಮನೆ ಬಗ್ಗೆ ಹೋಗ್ಬೇಕಂತಂದು ಇದನ್ನು ನಾವು 5 feet ಮಾಡಿರ್ತೀವಿ. ಸೊ ಇಲ್ಲೇ ದೇವ್ರ ಮನೆಯಿಂದ ಒಳಗಡೆ ತೋರಿಸ್ತೀನಿ. ಇಲ್ಲೊಂದು ಕಟ್ಟಿ ನಾವು ಪ್ರೊವೈಡ್ ಮಾಡಿರ್ತೀವಿ ದೇವ್ರ ಮನೆ ಒಳಗೆ. ಸೊ ಇಲ್ಲೇ ಕಟ್ಟಿ ಮೇಲೆ ದೇವ್ರ ಫೋಟೋ ಕೂಡ ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ಇಲ್ಲೇ ನಾವು ಬೆಡ್ರೂಮಿಗೆ ಬರೋದಾದರೆ ಇಲ್ಲೇ ಫಸ್ಟ್ ಮಾಸ್ಟರ್ ಬೆಡ್ರೂಮದ್ದು ನಾನು ತೋರಿಸ್ತೀನಿ. ಸೊ ಇಲ್ಲೇ ನಾವು ಪ್ಯಾಸೇಜನ್ನು ಪ್ರೊವೈಡ್ ಮಾಡಿರ್ತೀವಿ. 3 feet ಇದು ಪ್ಯಾಸೇಜ್ ಆಗಿರುತ್ತೆ. ಇಲ್ಲೇ ನೋಡ್ಬೋದು. ಇಲ್ಲೇ ಹಾಲಿಂದ ಇಲ್ಲೇ ಬೆಡ್ರೂಮಿಗೆ ಬರೋಕೆ ಈ ಪ್ಯಾಸೇಜದ್ದು ಯೂಸ್ ಏನಂತಂದ್ರೆ ಇಲ್ಲಿ ಹಾಲ್ನಾಗ ಕುಂತಾಗ ಡೈರೆಕ್ಟಾಗಿ ನಾವು ಬೆಡ್ರೂಮನ್ನು ನೋಡೋಕ್ಕಾಗಲ್ಲ. ಸೊ ಅದು ನಮ್ಮದು ಪ್ರೈವೇಸಿನ ಸ್ವಲ್ಪ ಜಾಸ್ತಿ ಮಾಡ್ತೈತಿ. ಆ ಕಾರಣ ನಾವು ಇಲ್ಲೇ ಪ್ಯಾಸೇಜನ್ನು ಪ್ರೊವೈಡ್ ಮಾಡೀವಿ. ಇನ್ನೊಂದು ಕಾರಣ ಏನಂದರೆ ನಾವು ಬ್ಯಾಕ್ ಸೈಡ್ ಹೋಗೋಕ್ಕೆ ಇಲ್ಲೇ ಪ್ಯಾಸೇಜ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಮಾಸ್ಟರ್ ಬೆಡ್ರೂಮದ್ದು ಡೋರ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು. ಸೊ ಈ ಡೋರಿಂದ ಒಳಗಡೆ ಬಂದರೆ ನಮ್ಮದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಮಾಸ್ಟರ್ ಬೆಡ್ರೂಮ್ ಒಳಗೆ ಆವಾಗಲೇ ಹೇಳ್ದಂಗೆ ನಾನು ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಇಲ್ಲೇ ನೋಡ್ಬೋದು ನಾವು 2 ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಬೆಡ್ ಸೌತ್ ಸೈಡ್ ತಲೆ ಮಾಡಿ ಮಲ್ಕೊಳಂಗೆ ನಾವು ಬೆಡ್ ಪ್ರೊವೈಡ್ ಮಾಡಿರ್ತೀವಿ. ಇದು ಇಂಟೀರಿಯರ್ ಏನೈತಲ್ಲ ಅಗೇನ್ ಇದು ಲೆಫ್ಟ್ ಟು ಕ್ಲೈಂಟ್ಸ್. ಸೊ ಇಲ್ಲೇ ನಾನು ಏನು ಮಾಡತ್ತೀನಿ ಅಂದರೆ ಈ ರೀತಿ ಇದ್ರೆ ಕರೆಕ್ಟಾಗಿರುತ್ತೆ ಅನ್ನೋದನ್ನು ಅವರಿಗೆ ಮುಂಚೆನೇ ನಾನು ಪ್ಲ್ಯಾನ್ ಒಳಗೆ ತೋರಿಸಿರ್ತೀನಿ. ಸೊ ದ್ಯಾಟ್ ಅವ್ರಿಗೆ ಇಂಟೀರಿಯರ್ ಮಾಡ್ಕೊಳೋವಾಗ ಇನ್ನೂ ಈಸಿಯಾಗಿ ಆಗುತ್ತೆ. ಸೊ ನೀವಾದರೂ ಕೂಡ ಎಲ್ಲಾದರೂ ಪ್ಲ್ಯಾನ್ ತೊಗೊಂಡಾಗ ಈ ರೀತಿ ಕಂಪ್ಲೀಟಾಗಿ ತೊಗೊಂಡ್ರೆ ನಿಮ್ಗೆ ಮನೆ ಕಟ್ಟಿಸೋವಾಗ ಭಾಳ ಈಸಿ ಆಗ್ತೈತಿ. ಯಾಕಂದ್ರೆ ನಿಮ್ಗೆ ಮುಂಚೆನೇ ಯಾವ್ದಾವ್ದು ಎಲ್ಲೆಲ್ಲಿ ಬರ್ತೈತೆ ಅನ್ನೋದು ಒಂದು ಐಡಿಯಾ ಇದ್ದರೆ ನಿಮ್ಗೆ ಮನೆ ಕಟ್ಟುವಾಗ ಈಸಿ ಆಗ್ತೈತಿ. ಸೊ ಈ ರೀತಿ ಡಯಾಗ್ರಾಮ್ ತೊಗೊಳೋದು ನೀವು ಒಳ್ಳೆಯದೇ. ನೆಕ್ಸ್ಟ್ ನಾನು ಇಲ್ಲೇ ವಾರ್ಡ್ರೋಬ್ ಅಂತ ತೋರಿಸಿದ್ದೆ. ವಾರ್ಡ್ರೋಬ್ ಪಕ್ಕ ಒಂದು ಮಿನಿ ಸೋಫಾ ಅಂತ ತೋರಿಸಿದ್ದೆ. ಇಲ್ಲೇ ವಿಂಡೋ ಇರೋದ್ರಿಂದ ನಾವೇನು ಮಾಡಿರ್ತೀವಿ ಅಂದರೆ ಒಂದು ಮಿನಿ ಸೋಫಾ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದರ ಕೆಳಗಡೆ ನಾವು ಇಲ್ಲೇ ಕಂಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಪಾರ್ಟಿಷನ್ ಕೂಡ ನಾವು ಮಾಡಿರ್ತೀವಿ. ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ಇದ್ದರೆ ಇಲ್ಲೇ ನಾವು ಇಟ್ಕೋಬೋದು. ಇಲ್ಲೇ ಮೇಲ್ಗಡೆ ಒಂದು ಸ್ಮಾಲ್ ಕುಷನ್ ಟೈಪ್ ನಾವು ಹಾಕ್ಕೊಂಡು ಇಲ್ಲೇ ಒಂದು ಪಿಲ್ಲೋ ಹಾಕ್ಕೊಂಡ್ರೆ ಆರಾಮಾಗಿ ಇಲ್ಲೇ ನಾವು ವಿಂಡೋ ಓಪನ್ ಮಾಡ್ಕೊಂಡು ಕುತ್ಕೋಬೋದು. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ನಾವು ಯಾವುದೇ ರೀತಿ ಆದಂಥ ಲಾಫ್ಟನ್ನು ತೊಗೊಂಡಿರೋದಿಲ್ಲ. ಒಂದೇ ಕಾರಣ ಇಲ್ಲಿ ಕುತ್ಕೊಂಡಾಗ ನಮ್ಗೆ ತಲೆ ಮೇಲೆ ಏನು ಇರಲ್ಲ ಅಂದರೆ ಸ್ವಲ್ಪ ನಮ್ಗೆ ಸ್ಪೇಸಿಯಸ್ ಅನಿಸ್ತೈತಿ. ತಲೆ ಮೇಲೆ ಇಲ್ಲಿ ಲಾಫ್ಟ್ ಅಂದರೆ ಇದೇ ಸೇಮ್ ಇಲ್ಲಿ ಇದೇನೈತಲ್ಲ ಈ ಲಾಫ್ಟ್ ಇಲ್ಲಿ ತನಕ ಕಂಟಿನ್ಯೂ ಮಾಡಿದರೆ ನಮ್ಗೆ ಇಲ್ಲಿ ಕೆಳಗಡೆ ಕುಂತಾಗ ಅದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತಿತ್ತು ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರೋದಿಲ್ಲ. ಸೊ ಇಲ್ಲೇ ನಾವು ಈವ್ನಿಂಗ್ ಟೈಮಾಗಿ ಕುತ್ಕೋಬೋದು ಅಥವಾ ನಮ್ಮದು ಫ್ರೀ ಟೈಮ್ ಇಲ್ಲೇ ಯೂಸ್ ಮಾಡ್ಕೋಬೋದು ಇಲ್ಲಿ ಕುತ್ಕೊಂಡೆ. ನೆಕ್ಸ್ಟ್ ಇಲ್ಲೇ ನಾನು ಆವಾಗಲೇ ಹೇಳಿದ್ದೆ ಈ ವಾಲ್ ಒಳಗೆ ನಾವು ನಮ್ಮದು ಮೇಕಪ್ ಡ್ರೆಸ್ಸಿಂಗ್ ಟೇಬಲನ್ನು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಅಗೇನ್ ಇದು ಏನಂತಂದರೆ ನೀವು ಇಂಟೀರಿಯರ್ ಮಾಡ್ಕೋವಾಗ ಇದನ್ನು ಚೇಂಜ್ ಮಾಡ್ಕೋಬೋದು. ಬಟ್ ಇಲ್ಲೇ ಮೇಕಪ್ ಟೇಬಲ್ ಈ ರೀತಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಗ್ಯಾಪ್ ಕೆಳಗಡೆ ಯಾಕಂದರೆ ಇಲ್ಲೊಂದು ಸ್ಟೂಲ್ ಹಾಕೊಂಡಾಗ ಇಲ್ಲಿ ಒಳಗಡೆ ಕಾಲು ನಮ್ಮದು ಹೋಗ್ತೈತಿ. ಸೊ ಇಲ್ಲೇ ನಾವು ಗ್ಯಾಪ್ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಬಾಕ್ಸ್ ಇರುತ್ತೆ. ಇಲ್ಲಿ ಮೇಲ್ ಕೂಡ ನೀವು ಐಟಮ್ಸ್ ಇಟ್ಕೋಬೋದು. ಇದು ಮಿರರ್ ಆಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ಇದು ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ. ಆಮೇಲೆ ಇದು ಅಟ್ಯಾಚ್ ಟಾಯ್ಲೆಟ್ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಇಲ್ಲೇ ನಾವು ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಒಳಗಡೆ ಬಂದರೆ ನಾನು ಡ್ರೆಸ್ಸಿಂಗ್ ಏರಿಯಾ ಅಂತೇಳಿ ಆವಾಗಲೇ ಇಲ್ಲಿ 2D ಆಗಿ ತೋರಿಸಿದ್ದೆ. ಇಲ್ಲೇ ನೋಡ್ಬೋದು ನನ್ನ 4x4 ಇದು ಡ್ರೆಸ್ಸಿಂಗ್ ಇಲ್ಲಿ ಏರಿಯಾ ಇರುತ್ತೆ. ಇಲ್ಲಿಯೂ ಕೂಡ ನಾವು ಇಂಟೀರಿಯರ್ ವರ್ಕ್ನ ಮಾಡ್ಕೊಳಕ್ಕೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ಆಲ್ರೆಡಿ ತೋರಿಸಿರ್ತೀನಿ. ಸೊ ಇಲ್ಲೇ ನಾವು
ಈ ರೀತಿ ಕಂಪಾರ್ಟ್ಮೆಂಟ್ ಮಾಡ್ಕೋಬಹುದು. ಇದು ಭಾಳ ಆಗುತ್ತಂದ್ರೆ ನಾವು ಇದನ್ನ ಚಿಕ್ಕದು ಕೂಡ ಮಾಡ್ಕೋಬಹುದು. ಇದು 7 ಫೀಟ್ ಹೈಟನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಸಾರಿ, ಇಲ್ಲೇ ಅಗೇನ್ ನಾನು ಅದನ್ನ ಝೂಮ್ ಇನ್ ಮಾಡ್ತೀನಿ. ಸೊ ಇಲ್ಲೇ ನಮ್ದು ಟಾಯ್ಲೆಟ್ ರೂಮ್ ತೋರಿಸಾತಿದ್ದೆ. ಸೊ ಇದನ್ನ ಚಿಕ್ಕದು ಕೂಡ ನಾವು ಮಾಡ್ಕೋಬಹುದು. ಇಲ್ಲೇ ನೋಡಬಹುದು ಗ್ಲಾಸ್ ಡೋರ್ ಅಂತ ನಾನು ಏನು ಹೇಳಿದ್ನಲ್ಲ, ಇಲ್ಲೇ ಗ್ಲಾಸ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಈ ಡ್ರೆಸ್ಸಿಂಗ್ ರೂಮದ್ದು 2 ಅಡ್ವಾಂಟೇಜ್ ಅಂದರೆ 2 ಯೂಸ್ ಏನಂತಂದ್ರೆ, ಇಲ್ಲಿ ನಾವು ಬಾತ್ರೂಮಿಂದ ಸ್ನಾನ ಮಾಡಿ ಡೈರೆಕ್ಟ್ ಇಲ್ಲಿ ಬೆಡ್ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡೋದಕ್ಕೂ, ಆಮೇಲೆ ಇಲ್ಲೇ ಒಂದು ನಾವು ಡ್ರೆಸ್ಸಿಂಗ್ ಏರಿಯಾ ಕೊಟ್ಟರೆ ನಮ್ದು ಏನಾದ್ರು ಇದು ಬೆಡ್ರೂಮ್ ಕ್ಲೀನ್ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲೊಂದು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ನಮ್ದು ಆ್ಯಸ್ ಯೂಶುವಲ್ ಇಲ್ಲೇ ಅಟ್ಯಾಚ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಒಂದ್ಸಲ ನೋಡ್ರಿ, ಈ ರೀತಿ ಕಾಣ್ತಿದೆ. ಇದು ನಮ್ಗೆ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಬೆಡ್ರೂಮ್. ಇದು ಆಪ್ಷನಲ್ ಇದೆ ಈ ಡ್ರೆಸ್ಸಿಂಗ್ ಯೂನಿಟ್. ಇದು ಬೇಡಪ್ಪ ಅಂದ್ರೆ ಕಂಪ್ಲೀಟಾಗಿ ನಮ್ದು ಇದನ್ನು ನಾವು ಬಾತ್ರೂಮ್ ಆಗಿ ತಗೋಬಹುದು, ಇಲ್ಲ ಈ ರೀತಿ ಕೂಡ ಮಾಡ್ಕೋಬಹುದು. ಇದು ಅಗೇನ್ ಏನಂತಂದ್ರೆ ಡಿಪೆಂಡ್ ಆಕೈತಿ. ಸೊ ಇಲ್ಲೇ ನೆಕ್ಸ್ಟ್ ನಾನು ಇನ್ನೊಂದು ಕಿಡ್ಸ್ ಬೆಡ್ರೂಮದ್ದು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕಿಡ್ಸ್ ಬೆಡ್ರೂಮಿಗೆ ಇಲ್ಲೇ ಡೋರ್ ಪ್ರೊವೈಡ್ ಮಾಡಿರ್ತೀವಿ ನಾವು. ಇಲ್ಲೇ ಡೋರ್ನು ಕೂಡ ನೋಡ್ಬೋದು, ಯಾವುದು ಕ್ರಾಸ್ ಒಳಗೆ ಬಂದಿಲ್ಲ. ಅಂದ್ರೆ ಈ ಬೆಡ್ರೂಮದ್ದು ಡೋರ್ ಕೂಡ ನಮ್ಗೆ ಯಾವುದು ಕ್ರಾಸ್ ಒಳಗೆ ಬಂದಿಲ್ಲ. ಸೊ ಇದು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಕಾಣ್ತೈತಿ. ಈ ರೀತಿ ಇದ್ರೆ ಡೈರೆಕ್ಟ್ ಆಗಿ ಈ ಡೋರ್ ಎದುರಿಗೆ ಈ ಡೋರ್ ಇರಬೇಕು, ಅಥವಾ ಈ ಡೋರ್ ಎದುರಿಗೆ ಈ ಡೋರ್ ಇರಬೇಕು, ಅಂದ್ರೆ ನೀಟ್ ಆಕೈತಿ. ಬಟ್ ಇಲ್ಲೊಂದು ಈ ಕಡೆ ಇದ್ರದ್ದು ಹಾಫ್ ಇನ್ನೊಂದು ಅಪೋಸಿಟ್ ಇದ್ರೆ ಅದು ಸರಿ ಕಾಣಂಗಿಲ್ಲ ನೋಡೋದಕ್ಕೂ. ಇಲ್ಲಿ ನೋಡಿದ್ರೆ ಈಗ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣ್ತೈತಿ. ಸೊ ಅದನ್ನು ನಾವು ಮುಂಚೆನ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಡೋರ್ ಎಲ್ಲಿ ಬರುತ್ತೆ ಅಂತ ಕೂಡ. ನೆಕ್ಸ್ಟ್ ಇಲ್ಲೇ ಕಿಡ್ಸ್ ಬೆಡ್ರೂಮ್ ಒಳಗೆ ನಾನು ಇಲ್ಲೇ ತೋರಿಸ್ತೀನಿ ಒಂದು ಓಕೆ. ಇಲ್ಲೇ ನಾವು ವೆಸ್ಟ್ ಸೈಡ್ ತಲೆ ಮಾಡಿ ಮಲ್ಕೊಳೋ ಹಂಗೆ ಇಲ್ಲೇ ನಾವು ಬೆಡ್ ಹಾಕಿರ್ತೀವಿ. ಸೊ ಇದು ಅಗೇನ್ ವಾರ್ಡ್ರೋಬ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ಆವಾಗಲೇ ಸ್ಟಡಿ ಟೇಬಲ್ ಅಂತ ನಾನು 2D ಒಳಗೆ ತೋರಿಸಿದ್ದೆ. ಈ ರೀತಿ ಸ್ಟಡಿ ಟೇಬಲ್ ಇಲ್ಲೇ ನಾವು ನೋಡಬಹುದು. ಈಸ್ಟ್ ಸೈಡ್ ನಾವು ಮುಖ ಮಾಡಿ ಕುಂದ್ರೋ ಹಂಗೆ ಇಲ್ಲಿ ಸ್ಟಡಿ ಟೇಬಲ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ಗ್ಯಾಪ್ ಬಿಟ್ಟಿರ್ತೀವಿ ಕಾಲಿಡಾಕ. ಇಲ್ಲಿ ಚೇರ್ ಹಾಕೊಂಡು ಇಲ್ಲಿ ಕುಂತಾಗ ಇಲ್ಲಿ ಕಾಲು ಇಟ್ಕೊಂಡು ಕುಂದ್ರಬಹುದು. ನೆಕ್ಸ್ಟ್ ಇಲ್ಲೇ ಒಂದು 3 ಬಾಕ್ಸಸ್ ಮಾಡಿರ್ತೀವಿ, ಓಪನ್ ಬಾಕ್ಸ್. ಅದೇ ರೀತಿ ಇಲ್ಲೇ 2 ಓಪನ್ ಬಾಕ್ಸ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಮೇಲ್ಗಡೆ ಒಂದು ಬಾಕ್ಸ್ ಮಾಡಿರ್ತೀವಿ, ಆಮೇಲೆ ಇಲ್ಲೊಂದು ಓಪನ್ ಬಾಕ್ಸ್ ಅದನ್ನು ಕೂಡ ಮಾಡಿರ್ತೀವಿ. ಇದನ್ನ ಇಂಟೀರಿಯರ್ ಒಳಗೆ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಡಿಸೈನ್ ಚೇಂಜ್ ಮಾಡಬಹುದು. ನಾನು ಇಲ್ಲೊಂದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋಂಥ ಡಿಸೈನನ್ನು ನಾನು ಇಲ್ಲೇ ಪ್ರೊವೈಡ್ ಮಾಡಿರ್ತೀನಿ. ಸೊ ದ್ಯಾಟ್ ನಮ್ಗೆ ನಾಳೆ ಇದನ್ನು ನಾವು ಮಾಡ್ಕೊಂಡಾಗ ಈಸಿ ಆಗಿರ್ಬೇಕು ನಮಗೆ ಯೂಸ್ ಮಾಡೋಕ್ಕೆ. ಯಾವ ರೀತಿ ಅಂದ್ರೆ, ನಾವು ಇಲ್ಲಿ ಭಾಳಷ್ಟು ಬಾಕ್ಸಸ್ ಕೊಟ್ಟರೆ ನಮ್ಗೆ ಅದು ಭಾಳ ಕಂಜೆಸ್ಟೆಡ್ ಅನಿಸ್ತೈತಿ. ಸೊ ಓದಬೇಕಾರೆ ಫ್ರೀ ಸ್ಪೇಸ್ ನಮ್ಗೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮಗೆ ಚೆನ್ನಾಗಿ ಇರುತ್ತೆ ನೋಡೋಕ್ಕೂ ಕೂಡ, ಆಮೇಲೆ ಇದನ್ನು ಯೂಸ್ ಮಾಡೋಕ್ಕೂ ಕೂಡ ಈಸಿ ಆಗ್ತೈತಿ. ಈ ಬೆಡ್ರೂಮಿಗೆ ನಾವು ಇಲ್ಲೇ 2 ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಒಂದೇ ದೊಡ್ಡ ವಿಂಡೋನ ಪ್ರೊವೈಡ್ ಮಾಡ್ಕೋಬೋದು ಬೇಕಂದ್ರೆ. ಬಟ್ ಇಲ್ಲೇ 2 ವಿಂಡೋ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಇಲ್ಲೇ ಸ್ಟಡಿ ಮಾಡುವಾಗ ಈ ವಿಂಡೋ ನಮ್ಗೆ ಇಲ್ಲೇ ಏನಕ್ಕೈತೆ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಇಲ್ಲೇ ನಾರ್ತ್ ಸೈಡಿಂದ ಬೆಳಕು ಕೂಡ ನಮ್ಗೆ ಇಲ್ಲೇ ಬರುತ್ತೆ. ಸೊ ಇದು ನಮ್ದು ಕಿಡ್ಸ್ ಬೆಡ್ರೂಮ್ ಆಗೈತಿ. ನೆಕ್ಸ್ಟ್ ಇಲ್ಲೇ ನಾನು ಆವಾಗಲೇ ಒಂದು ಕಾಮನ್ ಟಾಯ್ಲೆಟ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಪ್ರೊವೈಡ್ ಮಾಡೇನೆ ಅಂತ ಹೇಳಿದ್ದೆ. ಸೊ ಇದು ಕೂಡ ಇಲ್ಲೇ ನೋಡ್ಬೋದು. ಇಲ್ಲೇ ನಮ್ದು 3 ಫೀಟ್ ಬೈ 4 ಫೀಟ್ ಇಲ್ಲೇ ಜಾಗ ಬಿಟ್ಟಿರ್ತೀವಿ ನಾವು. ಇಲ್ಲೇ 3 ಫೀಟ್ ಯಾಕಂದ್ರೆ ಇದು ಕಾಮನ್ ಆಗಿ ನಮ್ಗೆ ಭಾಳ ಅಂದ್ರೆ ಕಿಡ್ಸ್ ಅಥವಾ ಯಾರು ಗೆಸ್ಟ್ ಬಂದಾಗ ಯೂಸ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಕೂಡ ನೋಡ್ಬೋದು, ನಾನು ಆವಾಗಲೇ ಹೇಳಿದೆ ಇಲ್ಲಿ ಒಂದು ವಾರ್ಡ್ರೋಬ್ ಮಾಡಿದ್ನಲ್ಲ ಮಾಸ್ಟರ್ ಬೆಡ್ರೂಮ್ ಒಳಗೆ, ಅದನ್ನು ಚಿಕ್ಕದು ಮಾಡ್ಕೋಬೋದು ಅಂತ. ಚಿಕ್ಕದಂದ್ರೆ ಈ ರೀತಿ ನಾವು ಮಾಡ್ಕೋಬೋದು. ಸೊ ನೀಟ್ ಆ್ಯಂಡ್ ಕ್ಲೀನಾಗಿ ಇದು ಕಾಣ್ತೈತಿ ನಮ್ಗೆ. ಈ ರೀತಿ ಇಲ್ಲೇ ನೋಡ್ಬೋದು. ಸೊ ಇದು ಈ ರೀತಿ ಕಾಣ್ತೈತಿ ನಮ್ಗೆ. 2 ನಾನು ಇಲ್ಲೇ ಪಾರ್ಟಿಷನ್ ಮಾಡಿರ್ತೀನಿ. ಅದೇ ರೀತಿ ನೆಕ್ಸ್ಟ್ ಇಲ್ಲೇ ಗ್ಲಾಸ್ ಡೋರ್ ಕೂಡ ನೋಡ್ಬೋದು. ಗ್ಲಾಸ್ ಡೋರ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಕೂಡ ನಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣ್ತೈತಿ. ಸೊ ಇಲ್ಲಿ ಇದು ನಮ್ದು ಅಗೇನ್ ಬಾತ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ನಾವು ಹೊರಗಡೆ ಬಂದರೆ ಇಲ್ಲೇ ನಾನು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಬ್ಯಾಕ್ ಡೋರಿಂದ ಹೊರಗಡೆ ಬಂದರೆ ಇಲ್ಲೇ ಒಂದು ಮುಂದೆ ಅವರು ಬೇಕಂದ್ರೆ ಇದನ್ನ ಇಲ್ಲೇ ಇಂಡಿಯನ್ ಟಾಯ್ಲೆಟ್ ಮಾಡ್ಕೊಳಕ್ಕೆ 4 ಫೀಟ್ ಜಾಗ ಬಿಟ್ಟಿರ್ತೀನಿ. ಅವ್ರು ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಐತಿ, ಬಟ್ ಇನ್ನೋರ್ದು ಶ್ಯೂರ್ ಇಲ್ಲ ಮಾಡ್ಕೊತಾರ ಇಲ್ಲ ಅಂತಂದು. ಸೊ ಅವ್ರು ಏನು ಹೇಳಿದ್ರೆ, ಇಲ್ಲೇ ನಮ್ಗೆ ಬೇಕು ಜಾಗ ಮುಂದೆ ಯೂಸ್ ಮಾಡ್ಕೊತೀವಿ ನಾವು ಅಂತ ಹೇಳಿದ್ರು. ಸೊ ನಾನು ಇಲ್ಲೇ 4 ಫೀಟ್ ಮಿನಿಮಲ್ ಬಿಟ್ಟಿರ್ತೀನಿ. ಸೊ ಇದು ಕೂಡ ಇಲ್ಲೇ ಹಿಂದ್ಗಡೆ ನಾವು ಬೇಕಂದ್ರೆ ವಾಷಿಂಗ್ ಮಿಷಿನ್ ಅಥವಾ ಇಲ್ಲಿ ಬಟ್ಟೆ ಎಲ್ಲ ಒಗೆಯೋದು ಮಾಡ್ಬೋದು ನಾವು. ಇಲ್ಲೇ ನಾನು ಹೇಳಿದ್ದೆ 1.5 ಫೀಟ್ ಜಾಗ ಬಿಟ್ಟಿನಿ ಅಂತಂದು. ಸೊ ಈ 1.5 ಫೀಟ್ ಈ ರೀತಿ ನಿಮ್ಗೆ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ 1 ಫೀಟ್ ಬಿಟ್ಟಿದ್ದೆ, ಈ 1 ಫೀಟ್ ನಿಮ್ಗೆ ಈ ರೀತಿ ಇಲ್ಲೇ ಕಾಣ್ತೈತಿ. ಸೊ ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಇಲ್ಲೇ ನಾವು ನೋಡ್ಬೋದು
ಈ ವಿಂಡೋಗೆ ನಾವು ಇಲ್ಲೇ ಬಾಕ್ಸ್ ಮಾಡಿರ್ತೀವಿ. ಇದು ಕಾರಣ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಅನ್ನೋದು ಅಷ್ಟೇ ಅಲ್ಲ, ಮಳೆ ನೀರು ಇಲ್ಲೇ ನಮ್ಗೆ ಒಳಗಡೆ ಬರಲಾರ್ದಂಗೆ ಕೂಡ ಇದು ನಮ್ಗೆ ಪ್ರೊಟೆಕ್ಟ್ ಮಾಡ್ತೈತಿ. ಈ ವಿಂಡೋಗೆ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ಸ್ಟೇರ್ ಕೇಸ್ ಬರ್ತಾವೆ, ಸೊ ಇದು ಸ್ಟೇರ್ ಕೇಸ್ ಕೆಳಗೆ ಆಗ್ತೈತಿ, ಸೊ ಇಲ್ಲಿ ನೀರು ಬರೋ ಚಾನ್ಸಸ್ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ನೋಡ್ಬೋದು, ಈ ವಿಂಡೋನ ಈ ರೀತಿ ನಾವು 2 ವಿಂಡೋ ಸೇರಿ ಇಲ್ಲೇ ಬಾಕ್ಸ್ನ ಮಾಡ್ಕೊಂಡಿರ್ತೀವಿ. ಇದನ್ನ ಬೇಡ ಅಂದರೆ ಒಂದೊಂದೇ ಬಾಕ್ಸ್ ಮಾಡ್ಕೋಬೋದು, ಅಥವಾ ಈ ರೀತಿ ಸಿಂಗಲ್ ಛಜ್ಜ ಪ್ರೊವೈಡ್ ಮಾಡ್ಕೋಬಹುದು. ಇಲ್ಲೇ ನಾವು ಸ್ವಲ್ಪ ನೋಡೋಕ್ಕೂ ಕೂಡ ಚೆನ್ನಾಗಿರಲಿ ಅಂತಂದು ಈ ರೀತಿ ಮಾಡಿರ್ತೀವಿ. ಅಗೇನ್ ಇಲ್ಲಿ ಛಜ್ಜ ಮಾಡಿರ್ತೀವಿ. ಇಲ್ಲೇ ವೆಂಟಿಲೇಷನ್ ಬಿಟ್ಟಿರ್ತೀವಿ ಟಾಯ್ಲೆಟಿಗೆ, ಅದನ್ನು ಇಲ್ಲೇ ನಾವು ಬಾಕ್ಸ್ ಮಾಡಿರ್ತೀವಿ. ಇಲ್ಲೇ ನಾವು ಏನಾದರೂ ಟಾಯ್ಲೆಟ್ ಮಾಡ್ಕೊಳ್ಳಿಲ್ಲ ಹಿಂದ್ಗಡೆ ಅಂತಂದರೆ ಇಲ್ಲೂ ಕೂಡ ನಾವು ಒಂದು ವೆಂಟಿಲೇಷನ್ ಮಾಡ್ಕೋಬಹುದು. ಸೊ ಅವ್ರದ್ದೇನು ಕಂಪ್ಲೀಟ್ ಪ್ಲ್ಯಾನಿಂಗ್ ಒಳಗೆ ಇನ್ನೂ ನಡೆಯತೈತಿ. ಸೊ ಅವರು ಯಾವುದೇ ರೀತಿಯಾದಂಥ ಇಲ್ಲಿ ವೆಂಟಿಲೇಷನ್ ನಾನು ಪ್ರೊವೈಡ್ ಮಾಡಿಲ್ಲ. ಇಫ್ ಇನ್ ಕೇಸ್ ಇಲ್ಲೇ ನಾವು ಟಾಯ್ಲೆಟ್ ರೂಮ್ ಕೊಟ್ಟರೆ ಈ ವೆಂಟಿಲೇಷನ್ ಅವಾಗ ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ನಾವು ಒಂದು ಸಿಂಗಲ್ ಛಜ್ಜ ಕೊಟ್ಟಿರ್ತೀವಿ. ಇಲ್ಲಿ 2 ಥರ ನಮಗೆ ಇರ್ತೈತಿ. ಇಲ್ಲಿ ಬಾಕ್ಸ್ ಮಾಡ್ಕೋಬೋದು, ಅದು ಅನ್ನೆಸೆಸರಿ ವೇಸ್ಟ್ ಆಫ್ ಮನಿ ಆಗ್ತೈತೆ. ಅವಾಗ ಎಲ್ಲಿ ನಮಗೆ ಅವಶ್ಯಕತೆ ಐತೋ ಅಲ್ಲಿ ಮಾಡ್ಕೋಬೇಕು. ಇನ್ನು ಉಳಿದಿದ್ದ ಕಡೆ ನಾವು ನಮ್ಮದು ಮನೆ ಪ್ರೊಟೆಕ್ಟ್ ಮಾಡುವಾಗ ಇದ್ರೆ ಸಾಕು. ಸೊ ಈ ಛಜ್ಜದಿಂದ ನಮಗೆ ನೀರು ಯಾವುದೇ ರೀತಿ ಇಲ್ಲಿ ಒಳಗೆ ಬರೋದಿಲ್ಲ. ಅಗೇನ್ ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಸ್ವಲ್ಪ ನಾನು ಡಿಸೈನ್ ವೈಸ್ ಅಥವಾ ಇಲ್ಲಿ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತಂದು ಇಲ್ಲಿ ಕಂಪ್ಲೀಟ್ ಛಜ್ಜನ ಈ ಎಂಡಿಂದ ಈ ಎಂಡಿಗೆ ತೊಗೊಂಡಿನಿ. ಇಲ್ಲೇ ಟಾಯ್ಲೆಟ್ ರೂಮದ್ದು ವೆಂಟಿಲೇಷನಿಗೆ ನಾನು ಬಾಕ್ಸ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತೈತಿ ಇದು. ಇಲ್ಲೇ ನಾನು ಒಂದು ತೋರಿಸ್ತೀನಿ. ಇಲ್ಲೇ ನಮ್ಮದು ಕೆಳಗಡೆ ಈ ಛಜ್ಜ ಕೆಳಗಡೆ ಈ ರೀತಿ ನಾವು ಇಲ್ಲಿ ಒಂದು ಗ್ರೂ ಅಥವಾ ಒಂದು ಕಟ್ ಮಾಡ್ಕೊಂಡ್ರೆ ಇಲ್ಲೇನಾಗ್ತೈತೆ ಅಂದರೆ ನೀರು ಕೆಳಗಡೆ ಬಿದ್ದು ನಮ್ಮದು ಇಲ್ಲಿ ತನಕ ಬರೋದಿಲ್ಲ, ಇಲ್ಲಿ ಒಂದು ವಿಂಡೋ ಒಳಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೊಂದು ಗ್ರೂ ಅಥವಾ ಕಟ್ ನಾವು ಕೊಟ್ಟರೆ 4 ಸೈಡ್ ಕೊಟ್ಟರೆ ಅದು ನೀರು ಇಲ್ಲಿಂದ ಇಲ್ಲೇ ಕೆಳಗಡೆ ಬೀಳ್ತೈತಿ. ಸೊ ಅದು ಕೂಡ ನಮ್ಗೆ ಏನಂತಂದ್ರೆ ಮನೆ ಕಿಟಕಿ ಆಗಲಿ ಅದನ್ನು ನಮ್ಗೆ ಪ್ರೊಟೆಕ್ಟ್ ಮಾಡ್ತೈತಿ. ಸೊ ಇಷ್ಟು ನಾವು ಮುಂಚೆನ ಪ್ಲ್ಯಾನಿಂಗ್ ಒಳಗೆ ಮಾಡ್ಕೋಬೇಕಾಗ್ತೈತಿ. ಸೊ ಈ ರೀತಿ ನಾವು ಮನೆ ನಮ್ದು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಮನೆ ಪ್ಲ್ಯಾನ್ ನಿಮ್ಗೆ ಲೈಕ್ ಆಗೈತೆ ಅನ್ಕೊತೀನಿ. ಲೈಕ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಪ್ಲ್ಯಾನ್ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇದೇ ರೀತಿ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿಗಾಗಲಿ ಅಥವಾ ಪ್ಲ್ಯಾನ್ ಬಗ್ಗೆ ಮಾಹಿತಿಗಾಗಲಿ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್. ಹ್ಯಾಪಿ ವೀಕೆಂಡ್.